ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಯಜಮಾನ್ರು ಸರ್ಕಸ್ಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಬರಲ್ಲ ಅಂತಿದ್ದೆ. ಕೊನೆಗೆ ಸರಿ ಹೋಗೋಣ ಅಂತೇಳಿ ಮನಸ್ಸು ಮಾಡಿ ಇವತ್ತು ಇವರಿಬ್ಬರ ಜೊತೆ ಸರ್ಕಸ್ ನೋಡೋಕ್ಕೆ ಬಂದಿದ್ದೀನಿ. ಯೂಶ್ವಲಿ ನಾನು ಎಲ್ಲೂ ಹೋಗಲ್ಲ. ಇತ್ತೀಚೆಗೆ ಅಂತೂ ನಾನು ನನ್ನ ರೂಮ್ ಇಷ್ಟೇ ಆಗೋಗ್ತಿತ್ತು. ಇವತ್ತು ಸಾಯಂಕಾಲ, ಅದು ಅವಳು ಸ್ಕೂಲ್ ಮುಗಿದ್ಮೇಲೆ ಈವ್ನಿಂಗ್ ಶೋಗೆ, ಅದು ನಮ್ಮ ಮನೆಯಿಂದ 1/2 hour ಇದು ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ನಮ್ಮ ಯಜಮಾನ್ರು. ದಾರಿಯಲ್ಲಿ ಅವಳಿಗೇನೋ ಬಬಲ್ ಗಮ್ ಐಸ್ ಕ್ರೀಮ್ ಕೊಡಿಸಿದ್ರು. ಅವಳ ಮಕ್ಕಕ್ಕೆ ಅವಳು ಅದ್ರಲ್ಲಿ ಬಬಲ್ ಗಮ್ ಹಾಕ್ಬಿಟ್ಟಿದ್ದಾಳೆ. ಐಸ್ ಕ್ರೀಮ್ ಜೊತೆ ಬಬಲ್ ಗಮ್ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಯಾರಪ್ಪ ಐಸ್ ಕ್ರೀಮ್ ಜೊತೆ ಬಬಲ್ ಗಮ್, ರಿಯಲ್ ಬಬಲ್ ಗಮ್ ಮಿಕ್ಸ್ ಮಾಡಿಕೊಡೋದು? ಅವಳು ತಿಂತಿದ್ದಾಳೆ ಐಸ್ ಕ್ರೀಮು, ಬಬಲ್ ಗಮ್ ಸಿಗ್ತಾ ಇದೆ. ಅದು ಚ್ಯೂ ಮಾಡಿದ್ರೆ ರಿಯಲ್ ಬಬಲ್ ಗಮ್ ಅದು. ಸ್ಟುಪಿಡ್ ಲೇಡಿ. ಮೇಲೆ ಎಲ್ಲ ಆಯಿಸಿ ಬಿಸಾಕ್ಬಿಟ್ಟಿದ್ದಾಯ್ತು. ಆಮೇಲೆ ಸ್ವಲ್ಪ ದಿನ ತಿಂದ್ಲು. ಇದು ಬಂದ್ಬಿಟ್ಟು ಬೆಂಜಮಿನ್ ಸರ್ಕಸ್ ಅಂತ ಆ್ಯನ್ಕೆಸ್ಟರ್ ಸಿಟಿಯಲ್ಲಿರೋದು. ಇದು ಬಂದು June 6th ಇಂದ 16th ಈ ಸಿಟಿಯಲ್ಲಿ ನಡೀತಾ ಇದೆ. ನಾನು US ಅಲ್ಲಿದ್ದಾಗ ಒಂದು ಸರ್ಕಸಲ್ಲಿ ನೋಡಿದ್ದೆ. ಈಗ ಇಲ್ಲಿ ಕೆನಡಾಲಿದೆ ಫಸ್ಟ್ ಸರ್ಕಸ್ಸು. ಮಕ್ಕಳಿದ್ಮೇಲೆ ಮನೆಯಲ್ಲಿ ನಮ್ಮದೆಲ್ಲ ಈ ಥರನೇ ಟ್ರಿಪ್ಸ್ ಇರುತ್ತೆ. ಇಂಥ ಜಾಗಗಳಿಗೆ ಕಾಮನಾಗಿ ಬರೋದು. ಸರ್ಕಸ್ಸು, ಪ್ಲೇಗ್ರೌಂಡು, ಆನಿಮಲ್ಸು, ಸಫಾರಿ, ವಾಟರ್ ಪಾರ್ಕು, ಮಕ್ಕಳ ಸಿನಿಮಾ, ಎಕ್ಸೆಟ್ರಾ. ಇನ್ನೇನು ನಾವು ನಮ್ಮ ಸ್ಪಾ, ಜಿಮ್ಮು, ಪಬ್ಬು, ಫ್ರೆಂಡ್ಸು, ಪಾರ್ಟಿ ಅಂತೆಲ್ಲ ಬಿಟ್ಟು ಇವ್ರ ಎಂಟರ್ಟೈನ್ಮೆಂಟ್ಗೆ ನಮ್ಮ ಟೈಮ್ ಸರಿ ಹೋಗ್ಬಿಡುತ್ತೆ. ಏನು ಮಾಡೋದು? ಮತ್ತು ಇದಕ್ಕೆ ಟಿಕೆಟ್ಸ್ ಬಂದುಬಿಟ್ಟು ಆನ್ಲೈನಲ್ಲಿ ತೊಗೋಬೇಕು. VIP ಟಿಕೆಟ್ಸ್ ಇರುತ್ತೆ. ಅದು ಬಂದುಬಿಟ್ಟು $40. ನೋಡಿ, ಅಲ್ಲಿ ರೆಡ್ ಕಲರ್ ಚೇರ್ಸಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅದು ರಿಂಗ್ ಸೈಡ್ ಪಕ್ಕದಲ್ಲೇ, ಸ್ಟೇಜ್ ಪಕ್ಕದಲ್ಲೇ ಇರುತ್ತೆ. ಅದಕ್ಕೆ ಬಂದುಬಿಟ್ಟು $40 ಟಿಕೆಟು. ಇದೆಲ್ಲ ಬ್ಲೂ ಚೇರ್ಸು. ಈ ಬ್ಲೂ ಚೇರ್ಸು ಸ್ವಲ್ಪ ಹಿಂದೆ ಇರುತ್ತೆ. ಸೊ ಇವಕ್ಕೆ ಬಂದುಬಿಟ್ಟು $32. ಕಿಡ್ಸಿಗೆ $20. ಪ್ರೀಸೇಲ್ ಅಂತ ಇರುತ್ತೆ ಟಿಕೆಟ್ಸು. ಸೊ ಇವ್ರು ಈ ಸರ್ಕಸ್ ಅವ್ರು ಎಲ್ಲೆಲ್ಲಿ ಟೆಂಟ್ ಹಾಕ್ತಾರೆ, ಅವ್ರು ಬರೋಕ್ಕಿಂತ ಮುಂಚೆ ಅವ್ರಿಗೆ ಸೈನ್ ಅಪ್ ಆಗಿದ್ದರೆ ಅವ್ರು ನಿಮಗೆ ಇಮೇಲ್ ಕಳಿಸ್ತಾರೆ. ನಿಮಗೆ ಮುಂಚೆನೇ ಗೊತ್ತಿದ್ರೆ ಪ್ರೀಸೇಲ್ ಟಿಕೆಟ್ಸ್ ನಿಮಗೆ ಆಲ್ಮೋಸ್ಟ್ ಲೈಕ್ $17 ಸಿಕ್ಬಿಡುತ್ತೆ. ನಿಮ್ಗೆ ತೊಗೊಳ್ಬೋದು ಆನ್ಲೈನಲ್ಲಿ. ಅವಾಗ ನಾವು ಹಿಂದೆ ಈ ಬ್ಲೂ ಚೇರ್ ಟಿಕೆಟೇ ತೊಗೊಂಡ್ವಿ. ಬಟ್ ಬೇಗ ಬಂದ್ವಿ ಸೀಟ್ ಇಟ್ಕೊಳ್ಳೋಣ ಅಂತ. 15 minutes ಅರ್ಲಿ ಬಂದ್ವಿ. ಮತ್ತು ಇಲ್ಲಿ ತಿನ್ನೋಕ್ಕೆ ಪಾಪ್ಕಾರ್ನು, ಕ್ರಶ್ಡ್ ಐಸು, ಲೆಮನೇಡು, ಹಾಟ್ ಡಾಗು, ನಾಚೋಸು ಅಂತೆಲ್ಲ ಇತ್ತು. ಮತ್ತು ಮಕ್ಕಳಿಗೆ ಆಡ್ಕೊಳ್ಳೋದಕ್ಕೆ ಬಬಲ್ಸ್ ಬರೋದು ಗನ್ಸು, ಗ್ಲೋ ಸ್ಟಿಕ್ಸ್ ಎಲ್ಲ ಇತ್ತು. ಸೊ ನಾನು ಪಾಪ್ಕಾರ್ನ್ ತೊಗೊಂಡೆ. ನನ್ನ ಮಗಳು ಐಸ್ ಗೋಲಾ ತೊಗೊಂಡ್ಳು. ಗೋಲಾ ಪಾಪ್ಕಾರ್ನ್ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಉಪ್ಪಾಗಿ ತುಂಬ ಚೆನ್ನಾಗಿರುತ್ತೆ. ಈ AMC ಥಿಯೇಟರ್ಸಲ್ಲೂ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನನಗೆ ಬೇರೆ ಎಲ್ಲೂ ಪಾಪ್ಕಾರ್ನ್ ಇಷ್ಟ ಆಗೋದಿಲ್ಲ. ಬಟರ್ ಹಾಕ್ಕೊಟ್ಬಿಡ್ತಾರೆ, ಚೆನ್ನಾಗೇ ಇರೋದಿಲ್ಲ. ನನಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ. ಅದು ಡ್ರೈ ಆಗಿರಬೇಕು ಪ್ಲಸ್ ಸಾಲ್ಟಿ ಆಗಿರಬೇಕು, ಆವಾಗಲೇ ನನಗೆ ಇಷ್ಟ ಆಗೋದು ಪಾಪ್ಕಾರ್ನು. ಈ ಥರ ಈ ಸರ್ಕಸ್ ಜಾಗಗಳಲ್ಲಿ ಪಾಪ್ಕಾರ್ನ್ ತುಂಬ ಟೇಸ್ಟಿಯಾಗಿರುತ್ತೆ. ಆವಾಗ ತಾನೇ ಫ್ರೆಶ್ ಆಗಿ ಮಾಡಿಕೊಟ್ರು ನಮಗೆ. ಅವಳು ಐಸ್ಕೋಲ ತೊಗೊಂಡ್ಳು. ಬನ್ನೀಗ ಶೋ ಸ್ಟಾರ್ಟ್ ಆಗ್ತಾಯಿದೆ, ನೋಡೋಣ. ಈ ಸರ್ಕಸ್ ಅವರು ಅಲ್ಲಲ್ಲಿ ಟೆಂಟ್ ಹಾಕ್ಕೊಳ್ತಾರೆ. ಎಲ್ಲೆಲ್ಲಿ ದೊಡ್ಡ ಮೈದಾನ ಇರುತ್ತೋ ಅಲ್ಲಿ ಬಂದುಬಿಟ್ಟು ಈ ಟೆಂಟ್ ಹಾಕ್ತಾರೆ. ಅವ್ರಿಗೆ ಅಂತ ಸ್ಪೆಸಿಫಿಕ್ ಸ್ಪೇಸ್ ಇರೋದಿಲ್ಲ, ಪ್ಲೇಸಸ್ ಇರೋದಿಲ್ಲ. ಸೊ ಎಲ್ಲಂದರೆ ಅಲ್ಲಿ ಅವ್ರು ಬಂದುಬಿಟ್ಟು ಟೆಂಟ್ ಹಾಕೋದು. ಸೊ ರೆಸ್ಟ್ ರೂಮ್ಸ್ ಎಲ್ಲ ಬಂದುಬಿಟ್ಟು ಬಾಕ್ಸ್ ರೆಸ್ಟ್ ರೂಮ್ಸು, ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಗೊತ್ತಲ್ಲ. ಚೇರ್ಸು ಅಷ್ಟೇ ಕೂತ್ಕೊಳ್ಳೋದಕ್ಕೆ, ಫೋಲ್ಡಬಲ್ ಚೇರ್ಸ್, ನಾರ್ಮಲ್ ಚೇರ್ಸು, ಏನೋ ಅಂತ ದೂರಿ ಅಂತೆಲ್ಲ ಏನಿರೋದಿಲ್ಲ ಒಳಗೆ. ಇದಕ್ಕೆ ನಾವು $40 ಕೊಟ್ಬಿಟ್ಟು ಬಂದು ಕೂತ್ಕೊಂಡು ನೋಡಬೇಕು. ಸರಿ, ಕೊಟ್ಬಿಟ್ಟು ಬಂದ್ವಲ್ಲ, ಆ ಸರ್ಕಸ್ ನೋಡೋಕ್ಕಾದ್ರೂ ಚೆನ್ನಾಗಿರುತ್ತಾ? ಅಯ್ಯೋ, ಅದೂ ಇಲ್ಲ. ನಾವು ಇದಕ್ಕಿನ್ನ ಚೆನ್ನಾಗಿರೋ ಸರ್ಕಸ್ಗಳು ನೋಡಿದ್ದೀವಿ. ಅಯ್ಯೋ, ನಾವು ಚಿಕ್ಕವರಾಗಿದ್ದಾಗ ನಮ್ಮ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಿದ್ರು ಸರ್ಕಸ್ಗೆ. ನಿಮಗೆಲ್ಲ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ.
ಸರ್ಕಸಲ್ಲಿ ಎಲಿಫೆಂಟು, ಡಾಗು, ರ್ಯಾಬಿಟ್ಟು, ಚಿರತೆ ಎಲ್ಲ ಬರ್ತಾಯಿತ್ತು. ಈಗೆಲ್ಲ ಯಾವ ಅನಿಮಲ್ಸು ಬರೋದಿಲ್ಲ, ಯಾವ ಪ್ರಾಣಿನೂ ಬರೋಲ್ಲ. ಮತ್ತು ಬರೀ ಏರೋಬಿಕ್ಸ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಅನ್ನೋ ರೀತಿ ಏನೂ ಸ್ಪೆಷಲ್ಸ್ ಇರೋಲ್ಲ. ಈಗಿನ ಕಾಲದ ಮಕ್ಕಳಿಗೆ ಇದೇ ಹೆಚ್ಚು. ಅವರಿಗೆ ಇದನ್ನು ನೋಡಿಬಿಟ್ಟು ವಾವ್ ಅಂತಿರ್ತಾರೆ. ಯಾಕೆಂದರೆ ಅವರು ಇದಕ್ಕಿಂತ ಚೆನ್ನಾಗಿರೋ ಸರ್ಕಸ್ ನೋಡೇ ಇಲ್ಲ ಅಲ್ವಾ. ಅದಕ್ಕೆ ಅವ್ರ ಮುಂದೆ ನಮ್ಮನ್ನು ಕಂಪೇರ್ ಮಾಡಿಕೊಂಡ್ರೆ ನಾವು 90s ಕಿಡ್ಸು ನಾವೇ ಎಷ್ಟೋ ಅದೃಷ್ಟವಂತರು ಅಂತ ಹೇಳ್ಕೊಬೇಕು ಅನಿಸುತ್ತೆ. ಏನಂತೀರ? 90s ಕಿಡ್ಸ್ ಯಾರಾದರೂ ನೋಡ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಯಾವಾಗಲಾದ್ರೂ ಸರ್ಕಸ್ಗೆ ಹೋಗಿದ್ರೆ ನೀವು ಚಿಕ್ಕವರಾಗಿದ್ದಾಗ ಹೆಂಗಿತ್ತು ಅಂದ್ಬಿಟ್ಟು. ಇವನು ಬೇರೆ ಇವನು ಬಂದ್ಬಿಟ್ಟು ಇದೇನೋ ಮಾಡ್ತಿದ್ದಾನೆ. ಅದು ಎಷ್ಟೊತ್ತು ಮಾಡ್ತಾನೆ ಗೊತ್ತಾ? ಇದನ್ನೇ ಮಾಡಿ 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 ಮಾಡ್ತಾನೆ. ಅವನು ಪ್ರಾಕ್ಟೀಸ್ ಮಾಡಿಬಿಟ್ಟು ಇಲ್ಲಿ ಮಾಡ್ತಿದ್ದಾನೋ, ನಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಿದ್ದಾನೋ, ಇಲ್ಲ ನಮ್ಮ ಮುಂದೆನೇ ಪ್ರಾಕ್ಟೀಸ್ ಮಾಡ್ತಿದ್ದಾನೋ ನನಗೆ ಗೊತ್ತಾಗ್ತಿಲ್ಲ. ಎಷ್ಟು ಸಲ ಸುತ್ತಿಸ್ತಾ ಇರ್ತಾನೆ. ಫಸ್ಟು ಒಂದು ಮಾಡ್ತಾನೆ, ಆಮೇಲೆ ಇನ್ನೊಂದು ತೊಗೊಂಡು ಮಾಡ್ತಾನೆ, ಆ ಥರ. ಓಕೆನಾ? ನನಗಂತೂ ಇದನ್ನ ನೋಡಿಬಿಟ್ಟು ಏನಪ್ಪ ಇದು ಅಂತ ನನಗೆ ಬೋರ್ ಹೊಡೆದ್ಬಿಡ್ತು. ಇನ್ನೂ ತುಂಬ ಹೊತ್ತಿತ್ತು. ನಾನು ಕಟ್ ಮಾಡಿಬಿಟ್ಟಿದ್ದೀನಿ, ಎಡಿಟ್ ಮಾಡಬೇಕಾಗಿದೆ, ಬೇಕಾದಷ್ಟಿತ್ತು. ಅಯ್ಯೋ, ನಾವು ನೋಡಿ ಸರ್ಕಸ್ಗಳ ಮುಂದೆ ಇವೆಲ್ಲ ಏನೂ ಇಲ್ಲ ಫಸ್ಟ್ ಆಫ್ ಆಲ್. ಇದಕ್ಕಿನ್ನ ಅಪ್ಪನಂತ ಸರ್ಕಸ್ ನಾವು ನೋಡಿದ್ದೀವಿ ನಮ್ಮ ಬೆಂಗಳೂರಲ್ಲಿ. ಏನಂತೀರಾ? ನನ್ನ ಮಗಳಂತೂ ನೋಡ್ತಾ ಮಧ್ಯದಲ್ಲಿ ಎಲ್ಲದಕ್ಕೂ ಐ ಕ್ಯಾನ್ ಡೂ ದಿಸ್ ಅಂತ ಹೇಳ್ತಾನೆ ಇರ್ತಾಯಿದ್ಲು. ಬಿಕಾಸ್ ನೋಡೋದಕ್ಕೆ ಆ ಸರ್ಕಸ್ ಆದರೆ ಅವ್ರು ಮಾಡ್ತಿರೋದು ನೋಡೋದಕ್ಕೆ ಅಷ್ಟು ಸಿಲಿಯಾಗಿತ್ತು. ಮತ್ತು ನೋಡೋದಕ್ಕೆ ಒಂಥರ ಏನೋ ಈಸಿ ಅನ್ನೋ ಥರ ಇತ್ತು, ಅನ್ನೋ ಥರ ಏನೂ ಇರಲಿಲ್ಲ. ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ಆ ಸರ್ಕಸಲ್ಲಿ ಕುಳ್ಳರು ಬರ್ತಾಯಿದ್ರು, ಡ್ವಾರ್ಫ್ ಪೀಪಲು, ಕ್ಲೌನ್ಸು. ಯಪ್ಪ ಎಷ್ಟು ನಗಿಸ್ತಾಯಿದ್ರು, ಎಷ್ಟು ತಮಾಷೆ ಮಾಡ್ತಾಯಿದ್ರು. ನಕ್ಕಿ ನಮಗೆ ಬಾಯಲ್ಲಿ ನೋವು ಬಂದುಬಿಡ್ತಾಯಿತ್ತು, ಅಷ್ಟು ನಗ್ತಾಯಿದ್ವಿ. ಡ್ಯಾನ್ಸರ್ಸ್ ಬರ್ತಾಯಿದ್ರು, ಹುಲಾ ಲೂಪರ್ಸ್ ಬರ್ತಾಯಿದ್ರು, ರೋಪ್ ವಾಕರ್ಸು, ಜಗ್ಲರ್ಸು, ಮೆಜಿಷಿಯನ್ಸು, ಆಮೇಲೆ ಯೂನಿಸೈಕ್ಲಿಸ್ಟ್ ಸೈಕಲ್ ಮೇಲೆ ಮಾಡೋದು, ಸ್ಟಂಟ್ಸ್ ಮಾಡ್ತಾಯಿದ್ರು, ಆ್ಯಕ್ರೋಬ್ಯಾಟ್ಸ್ ಮಾಡ್ತಿದ್ರು. ತುಂಬ ಎಷ್ಟೆಲ್ಲ ಮಾಡ್ತಾಯಿದ್ರು, ನಗಿಸ್ತಾಯಿದ್ರು. ಫಸ್ಟಿಂದ ಲಾಸ್ಟ್ವರೆಗೂ ನಾವು ನಗು ನಿಲ್ಲಿಸ್ತಾನೆ ಇರಲಿಲ್ಲ, ಅಷ್ಟು ನಗಿಸ್ತಾಯಿದ್ರು. ಮತ್ತು ಎಮೋಷನ್ಸ್ ಲೈಕ್ ಆ ಕ್ಲೌನ್ಸು ಒಂಥರ ಸ್ಯಾಡಾಗಿ ಮಾಡೋದು, ಮತ್ತು ಹಾಗೆ ಇಮಿಡಿಯೇಟಾಗಿ ಹ್ಯಾಪಿನೆಸ್ ತೋರಿಸೋದು, ಅಯ್ಯೋ ಪಾಪ ಅನ್ನೋ ಥರ ಅಳೋದು. ಅವ್ರು ಆ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಎಮೋಷನ್ಸ್ ತೋರಿಸ್ತಾಯಿದ್ರು ನಮಗೆ. ಅಷ್ಟು ಒಳಗೆ ಡೀಪಾಗಿ ಹೋಗ್ಬಿಡ್ತಾಯಿದ್ವಿ ನಾವು ಸರ್ಕಸ್ ಒಳಗೆ. ಅಷ್ಟು ಚೆನ್ನಾಗಿರ್ತಾಯಿತ್ತು ನೋಡೋದಕ್ಕೆ ಆವಾಗಿನ ಕಾಲದಲ್ಲಿ ಆ ಸರ್ಕಸ್ಗಳ್ನ. ಮತ್ತು ಅನಿಮಲ್ಸ್ನ ಯೂಸ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಸರ್ಕಸ್ ಅನಿಮಲ್ಸ್ ಲೈಫು ತುಂಬ ಘೋರ ಕಣ್ರಿ. ಪಾಪ ಅವಕ್ಕೆ ಹೊರಗಿನ ಪ್ರಪಂಚದ ನೋಡೋಕ್ಕೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಸದಾ ಕೇಜಲ್ಲೇ ಇರ್ತಾಯಿದ್ರು. ಅವಕ್ಕೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಬೇರೆ, ಮಳೆ ಗಾಳಿ ಬಿಸಿಲು ಏನಿದ್ರು ಅವು ಇವ್ರುಗಳು ಈ ಸರ್ಕಸ್ ಪೀಪಲ್ ಅವ್ರ ಟ್ರಕ್ಕಲ್ಲೇ ಇರಬೇಕು, ಅವ್ರುಗಳ ಲಗೇಜ್ಗಳ ಜೊತೆ. ಮತ್ತು ಇವ್ರೇನು ಬರೀ ಟೆಂಟ್ ಮಾತ್ರ ಏನು ಹೊತ್ಕೊಂಬರೋದಿಲ್ಲ, ಇವ್ರದ್ದು ದೊಡ್ಡ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ, ಕಾಸ್ಟ್ಯೂಮ್ಸು, ಪ್ರಾಪ್ಸು, ಏನೇನೋ. ಅಲ್ಲಿ ನಾವು ಮುಂದೆ ಇವ್ರನ್ನ ಮಾತ್ರ ನೋಡ್ಬೋದು, ಬಟ್ ಹಿಂದೆಗಡೆ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಅವ್ರದ್ದು ಎಷ್ಟು ಥಿಂಗ್ಸ್ ಇರುತ್ತೆ ಅಲ್ವಾ. ಅವುಗಳ ಜೊತೆ ಆ ಪ್ರಾಣಿಗಳ್ನೂ ಹೊತ್ಕೊಂಡು ಹೋಗೋದು. ಇವ್ರು ಒಂದು ಕಡೆ ಟೆಂಟ್ ಹಾಕಿದ್ರೆ ಅಟ್ಲೀಸ್ಟ್ 2 weeks ಆದರೂ ಇರುತ್ತೆ ಅಲ್ವಾ. ಸೊ ಬ್ಯಾಕ್ ಟು ಬ್ಯಾಕ್ ಶೋಸು, ಒಂದರಿಂದ ಒಂದು ಶೋ ಇರ್ತಾನೆ ಇರುತ್ತೆ ಇವ್ರದ್ದು. 7:30 to ಒಂದು ಶೋ ಬಂದುಬಿಟ್ಟು 1.5 hour ಇರುತ್ತೆ. ಸೊ ಒಂದು ಮುಗ್ದಿದ ತಕ್ಷಣ ಇನ್ನೊಂದು ಹಾಗೆ ಶುರು ಮಾಡೋದು.
ಸೊ ಅವ್ರದ್ದು ಕಂಟಿನ್ಯೂಸ್ ಆ್ಯಕ್ಟಿಂಗ್ ಇದ್ದೇ ಇರುತ್ತೆ, ಇವ್ರದ್ದು ಕಂಟಿನ್ಯೂಸ್ ಸ್ಟ್ರಗಲ್. ಈ ಸರ್ಕಸಲ್ಲಿ ಕೆಲಸ ಮಾಡೋರು ಪಾಪ ಅವ್ರ ಜೀವನನೂ ತುಂಬ ಪಾಪ ಅಂತ ಹೇಳ್ಬೋದು. ಪ್ರಾಣಿಗಳ್ನೂ ಕೂಡ ಪಾಪ ಟ್ರೈನಿಂಗ್ ಕೊಡೋದಕ್ಕೆ ಅದೆಷ್ಟು ಚಿತ್ರಹಿಂಸೆ ಮಾಡ್ತಾಯಿದ್ರು. ಅವುಗಳ್ನ ಇಟ್ಕೊಂಡು ಒಳ್ಳೆ ಕೈಗೊಂಬೆಗಳ ಥರ ಇಟ್ಕೊಂಡ್ಬಿಡ್ತಾಯಿದ್ರು. ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ಈಗೆಲ್ಲ ಅನಿಮಲ್ಸ್ ಎಲ್ಲ ಬರೋದಿಲ್ಲ ಸರ್ಕಸಲ್ಲಿ. ಈ ಮೆಕ್ಸಿಕನ್ಸ್ ಕೂಡ ಅಷ್ಟೇ, ಅವ್ರ ಜೀವನನೇ ಸುಮ್ಮನೆ ಅಲ್ಲ. ಅವ್ರದ್ದು ಕಂಟಿನ್ಯೂಸ್ ವರ್ಕ್ ಹೇಳೋದ್ನಲ್ಲ, ಬ್ರೇಕ್ಸ್ ಅನ್ನೋದೇ ಇರೋದಿಲ್ಲ ಅವ್ರಿಗೆ. ಒಂದರಿಂದ ಒಂದು ಶೋ ಇರುತ್ತೆ. ಅವರು ಅದೇ ಸೇಮ್ ಎನರ್ಜಿಯಲ್ಲಿ ಎಲ್ಲ ಶೋನು ನಡೆಸ್ಕೊಡ್ಬೇಕು. ಅವ್ರಿಗೂ ಸಿಕ್ಕೋ ಸ್ವಲ್ಪ ಸಂಬಳದಲ್ಲಿ ಪಾಪ ಅವ್ರು ಏನು ಎಂಜಾಯ್ ಮಾಡ್ತಾರೋ. ಯಾವಾಗಲೂ ಟ್ರಾವೆಲಿಂಗ್ ಅವ್ರದ್ದು ಇದ್ದೇ ಇರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ತಾನೇ ಇರ್ತಾರೆ ಪಾಪ ಅವ್ರಿಗಳ್ದು ಲೈಫು. ಕಷ್ಟ. ಮತ್ತು ಪ್ರಾಕ್ಟೀಸ್ ಮಾಡಬೇಕು. ಏನು ಸುಮ್ಮನೆನಾ ಅದೆಲ್ಲ ಅವ್ರಿಗೆ ಬ್ಯಾಲೆನ್ಸಿಂಗ್ ಮಾಡೋದು ಅದು ಎಲ್ಲ ಹಾಗೆ ಬಂದ್ಬಿಡೋದಿಲ್ಲ. ಅವರೂ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ದಿನಗಳ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಅವರೊಂಥರ ಒಂದೇ ಫ್ಯಾಮಿಲಿ ಥರ ಆಗಿಬಿಟ್ಟಿರ್ತಾರೆ. ಸೊ ಯಾರಿಗಾದ್ರೂ ಒಬ್ರಿಗೆ ವಯಸ್ಸಾಗಿದೆ ಅಂದರೆ ಮಾತ್ರ ಓಕೆಪ್ಪ ನೀನು ಕಳ್ಸ್ಕೊ ಅಂತ ಟಿಕೆಟ್ ಕೊಡ್ತಾರೆ. ಇಲ್ಲಾಂದರೆ ಅವ್ರಿಗೆ ನೋ ಸಿಕ್ ಲೀವ್ಸ್ ಎಂಥದ್ದು ಇಲ್ಲ. ಒಂದು ಫ್ಯಾಮಿಲಿ ಥರ ಅವರು ಎಲ್ಲರೂ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಮೂವ್ ಆಗಬೇಕು. ಎಲ್ಲೂ ಏನು ಮಾಡಿದ್ರು ಒಟ್ಟಿಗೆ ಮಾಡಬೇಕು. ನೀವು ಎಲ್ಲ ಏನಾದರೂ ಸರ್ಕಸಲ್ಲಿ ಈ ಥರ ಇಷ್ಟ ಇದ್ದರೆ ಡಿಗ್ರಿ ಇನ್ ಸರ್ಕಸ್ ಆರ್ಟ್ಸ್ ತೊಗೋಬೋದು. ಅವ್ರ BTech ಇನ್ ಸರ್ಕಸ್ ಆರ್ಟ್ಸ್ ಅಂತ ಇರುತ್ತೆ. ನೀವು ಅದನ್ನೆಲ್ಲ ಮಾಡಿಕೊಂಡು ಈ ಥರ 10 years ಜಾಬ್ ಟ್ರೈನಿಂಗ್ ಇರುತ್ತೆ. ಆಮೇಲೆ $29 to $30 ಏನೋ ಕೊಡ್ತಾರೆ ಪರ್ ಅವರ್ಗೆ. ಮಾಡಬೇಕಂತ ಇಷ್ಟ ಇದೆ, ಈ ಥರ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ನಾವು ಬ್ಲೂ ಚೇರ್ಸ್ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಮುಂದೆ ರೆಡ್ ಚೇರ್ಸಲ್ಲಿ ಯಾರೂ ಬಂದಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಮುಂದೆ ರೆಡ್ ಚೇರ್ಗೆ ಜಂಪ್ ಆಗಿಬಿಟ್ವಿ. ಕೇಳಿದ್ವಿ ಅವ್ರಿಗೆ, ಓಕೆ ಬನ್ನಿ ಅಂತಂದರು. ಕೂತ್ಕೊಳ್ಳಿ ಅಂದಿದ್ದಕ್ಕೆ ನಮಗೂ ಆ ರಿಂಗ್ ಸೈಡಲ್ಲೇ ಸೀಟ್ ಸಿಕ್ತು. ರೆಡ್ ಚೇರ್ಸ್ ಮೇಲೆ ಕೂತ್ಕೊಂಡು ಈ ವ್ಯೂ ಬಂದುಬಿಟ್ಟು ರಿಂಗ್ ಸೈಡ್ ಪಕ್ಕನೇ ನಮಗೆ ಸಿಕ್ಕಿದ್ದು. ಮತ್ತು ಇನ್ನೊಂದು ವಿಷಯ ಗೊತ್ತಾ, ಈ ಥರ ಸರ್ಕಸ್ಗಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಆಡಿಯನ್ಸಿಂದ ಕರೀತಾರಲ್ವಾ. ಸೊ ಅಷ್ಟು ಜನದಲ್ಲಿ ನನ್ನ ಕರೆದ್ರು. ನಾನು ಹೋಗಿದ್ದೆ ಅಲ್ಲಿ ಸ್ಟೇಜ್ ಮೇಲೆ. ಅದು ಯಾವುದೋ ಮ್ಯಾಜಿಕ್ ಮಾಡ್ತಿದ್ದ ಒಬ್ಬ, ಅವನು ನನ್ನ ಕರೆದ. ಅದು ಚೇರ್ ಬಂದ್ಬಿಟ್ಟು ಹಾಗೆ ಫ್ಲೈ ಆಗ್ತಿದೆ. ನಾನು ನೋಡ್ತಾನೇ ಇದ್ದೀನಿ. ಅವನೇನು ಇಟ್ಕೊಳ್ಳಲಿಲ್ಲ ಕೆಳಗಡೆ, ಏನೂ ಮಾಡಲಿಲ್ಲ. ಬರೀ ನಾನು ಸ್ಕಾರ್ಫ್ ಮಾತ್ರ ಮೇಲೆ ಟೇಬಲ್ ಟಾಪ್ ಮೇಲಿರೋ ಕ್ಲಾತ್ ಮಾತ್ರ ಇಟ್ಕೊಂಡಿದ್ದೆ ಅಷ್ಟೇ. ಅದು ಹಾಗೆ ಚೇರ್ ಮೇಲಕ್ಕೆ ಹೋಗ್ತಾ ಇದೆ. ಅದು ಹೆಂಗೆ ಹೋಯ್ತೋ ಗೊತ್ತಿಲ್ಲ, ನನಗೂ ಆಶ್ಚರ್ಯ ಆಗೋಯ್ತು. ಇಟ್ ವಾಸ್ ಅ ರಿಯಲ್ ಮ್ಯಾಜಿಕ್ ಆ್ಯಕ್ಚುಲಿ. ಅದರಲ್ಲಿ ಏನು ಟ್ರಿಕ್ಸ್ ಏನೂ ಕಾಣಿಸ್ಲಿಲ್ಲಪ್ಪ ನನಗೆ ಒಟ್ಟಿನಲ್ಲಿ. ಅದು ಹೆಂಗೆ ಮಾಡೋದನ್ನೋ ಗೊತ್ತಿಲ್ಲ. ಬಟ್ ನನ್ನ ಕರೆದ್ರು. ನನ್ನ ಕೈ ಎತ್ತಿದೆ, ಎಲ್ಲರೂ ನೋಡ್ಕೊಂಬಂದ. ಒಂದು ರೌಂಡ್ ಹಾಕ್ಬಿಟ್ಟು ಆಮೇಲೆ ಬಂದು ನನ್ನ ಕರ್ಕೊಂಡು ಹೋದ. ನಾನು ಹೋಗಿದ್ದಕ್ಕೆ ನನ್ನ ಮಗಳು ಗೊಳೋ ಅಂತ ಹತ್ಬಿಟ್ಲು ಜೋರಾಗಿ. ನನ್ನ ಬಿಟ್ಬಿಟ್ಟು ನಮ್ಮಮ್ಮ ಹೋಗ್ಬಿಟ್ಲು ಅಂತ ಅಲ್ಲಿರೋರೆಲ್ಲ ನನ್ನ ಮಗಳನ್ನ ನೋಡ್ತಾಯಿದ್ರು. ಅವಳು ಅಳ್ತಿದ್ರೆ ನನಗೆ ನನ್ನ ಮೊಬೈಲ್ನ ನಮ್ಮ ಯಜಮಾನ್ರಿಗೆ ಕೊಟ್ಬಿಟ್ಟು ವಿಡಿಯೋ ತೆಗೀರಿ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟೆ ಸ್ಟೇಜ್ ಮೇಲೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿ ನನ್ನ ಮಗಳು ಅಳ್ತಾ ಇದ್ಲು ಕೂತ್ಕೊಂಡು. ಪಾಪ ನಾನು ಒಂದು ಸೆಕೆಂಡ್ ಯೋಚನೆ ಮಾಡಬೇಕಾಗಿತ್ತು, ಅವಳನ್ನ ಕಳಿಸ್ಬೋದಿತ್ತಲ್ಲ ಅಂತ. ನಾನು ಹೋಗ್ಬಿಟ್ಟೆ. ಸಾರಿ, ಏನು ಮಾಡೋದು. ಬಟ್ ಅದೊಂಥರ ಆಶ್ಚರ್ಯ, ಚೆನ್ನಾಗಿತ್ತು. ಆ ಚೇರ್ ಹಂಗೆ ಫ್ಲೈ ಆಗ್ತಾಯಿತ್ತು ಮೇಲೆ. ಬರುತ್ತೆ ಮುಂದಕ್ಕೆ ನೋಡಿ, ವಿಡಿಯೋ ಹಾಕಿದ್ದೀನಿ. ಮತ್ತು ನಾನು ಹೋಗಿದ್ದು ಒಳ್ಳೇದಾಯ್ತು ಅನಿಸುತ್ತೆ. ಯಾಕೆಂದರೆ ಮುಂಚೆ ಎಲ್ಲ ಮ್ಯಾಜಿಷಿಯನ್ ಬಂದುಬಿಟ್ಟು ತಲೆಯಿಂದ ಕಾಯಿನ್ಸ್ ಬೀಳೋದು, ಇಲ್ಲ ಕಿವಿಯಿಂದ ಕಾಯಿನ್ಸ್ ಬೀಳೋದು, ಈ ಥರ ಫನಿ ಟ್ರಿಕ್ ಮಾಡ್ತಾಯಿದ್ರು. ನಮ್ಮನ್ನ ಕರೆದ್ಬಿಟ್ಟು ಒಂಥರ ಎಂಬ್ಯಾರಸ್ ಆಗ್ತಾಯಿತ್ತು ನಮಗೆ ಸ್ಟೇಜ್ ಮೇಲೆ ಅದನ್ನು ಮಾಡಿಸ್ಕೊಳ್ಳೋದಕ್ಕೆ. ಸದ್ಯಕ್ಕೆ ನಾನು ಹೋಗಿದ್ದೆ ಒಳ್ಳೇದಾಯ್ತು. ಇನ್ನು ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೇನಾದ್ರೂ ಹತ್ರ ಮಾಡಿಬಿಟ್ಟು ಅವಳು ಅದನ್ನೇ ನೆನೆಸ್ಕೊಂಡು ಹತ್ತು ಆಮೇಲೆ ಅದನ್ನು ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗೋಗ್ತಾಯಿತ್ತು. ಒಳ್ಳೇದಾಯಿತು ನಾನು ಹೋಗಿದ್ದಕ್ಕೆ. ಬಟ್ ಅವನು ಆ ಥರ ಮ್ಯಾಜಿಕ್ ಮಾಡಲಿಲ್ಲ. ಬಟ್ ಸ್ಟಿಲ್
ಆವಾಗ ಹಂಗೆ ಮಾಡ್ತಾಯಿದ್ರಲ್ಲ, ಸೊ ನನಗೆ ಮತ್ತು ಇವಳನ್ನ ಕರೆದ್ಬಿಟ್ಟು ಹಂಗೆ ಮಾಡಿಬಿಟ್ಟಿದ್ರೆ ಅಂತ ನನಗೆ ಇನ್ನೊಂದು ಕಡೆ ಹಂಗೆ ಅನ್ನಿಸ್ತು. ಅಮ್ಮ ನನ್ನ ಮಗಳು ಬೇರೆ ಎಷ್ಟು ಕ್ವೆಶನ್ಸ್ಗಳು ಕೇಳ್ತಾಳೆ ಗೊತ್ತಾ, ಅವಳಿಗೆ ಆನ್ಸರ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ ನನಗೆ ಒಂದೊಂದ್ಸಲಿ. ಅಷ್ಟು ಕ್ವೆಶನ್ಸ್ ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಕೇಳ್ತಾನೇ ಇರ್ತಾಳೆ ಕ್ವೆಶನ್ಸು, ಒಂದ್ರ ಮೇಲೆ ಒಂದು. ಮಕ್ಕಳನ್ನ ಬೆಳೆಸೋದು ಕಷ್ಟ ಇದೆಯಪ್ಪ. ನೀವು ಫಸ್ಟ್ ಬ್ರಿಲಿಯಂಟಾಗಿರಬೇಕು, ಇಲ್ಲಾಂದರೆ ಅವ್ರು ಕೇಳೋ ಕ್ವೆಶನ್ಸಿಗೆ ಆನ್ಸರ್ ಮಾಡೋಕ್ಕೆ ಹೋದ್ರೆ ಅವ್ರ ಮುಂದೆ ನಮಗೆ ಶೇಪ್ ಔಟ್ ಆಗುತ್ತೆ. ನನ್ನ ಮಗಳು ಇವಾಗ ಒಂದು ಸ್ವಲ್ಪ ಜಿಮ್ನಾಸ್ಟಿಕ್ ಕ್ಲಾಸಸ್ ಹೋಗ್ತಿರೋದ್ರಿಂದ ಅವಳಿಗೆ ಇದನ್ನೆಲ್ಲ ನೋಡಬೇಕಾಗಿದ್ರೆ ಸ್ವಲ್ಪ ಇಂಟ್ರೆಸ್ಟಾಗಿ ಖುಷಿಯಾಗಿ ನೋಡ್ತಾ ಇದ್ಲು. ಅವಳು ಆ್ಯಕ್ಚುಲಿ ಎಂಜಾಯ್ ಮಾಡಿದ್ಲು ಶೋ, ಅವಳಿಗೆ ಇಷ್ಟ ಆಯಿತು. ಮತ್ತು ಮಧ್ಯದಲ್ಲಿ 10 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ ನಿಮಗೆ, ಅದಾದಮೇಲೆ ಮತ್ತೆ ಶೋ ಕಂಟಿನ್ಯೂ ಆಗುತ್ತೆ. ಸೊ ಫುಲ್ ಶೋ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನನ್ನ ಮಗಳು ಫುಲ್ ಖುಷಿಯಿಂದ ನೋಡಿದ್ಲು, ಫುಲ್ ಶೋ ಕೂತ್ಕೊಂಡು ನೋಡಿದ್ಲು. ಚೆನ್ನಾಗಿತ್ತು. ನೀವು ಎಲ್ಲ ನೋಡಿ. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಟು ಮೈ ಚಾನಲ್ ದಿಸ್ ಟೈಮ್. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.
Chucky needs a volunteer. Participation required. Saya tuh. Believe in magic. Saya ke disco lah.
Thank